ನಮಸ್ಕಾರ, ಶುಭೋದಯ. ಇವತ್ತಿನ ನನ್ನ ರೂಟೀನ್ ಯಾವ ಥರ ಎಲ್ಲ ಹೋಗ್ತದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬರ್ರಿ, ಬಟ್ಟೆನ ತೊಳೆದು ಹಾಕಿದೆ ನಾನು ಬೆಳಗ್ಗೆ. ಸೊ ಇವಾಗ ಅಡುಗೆ ಮನೆಗೆ ಹೋಗೋಣ. ಇವತ್ತು ಅತ್ತಿ ಬಾಜಾರಿಂದ ಲಿಂಬೆನ ತರಿಸಿದ್ರು, ಜೊತೆಗೆ ಮೆಂತ್ಯ ಬಾಜಿ. ಲಿಂಬೆಯನ್ನು ಉಪ್ಪಿನಕಾಯಿ ಹಾಕೋಗೋಸ್ಕರ ನಾವು ಆಲ್ಮೋಸ್ಟ್ ಉಪ್ಪಿನಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಈಗ ಒಂದು ಕಡೆ ನಾನು ತಂದಿರೋ ಬಾಜಿನ ಒಂದು ಕುದಿಸ್ಕೊಂಡು ತಕ್ಕೋತೀನಿ. ಅಂದ್ರೆ ಬಾಜಿ ಭಾಳ ಕಹಿ ಇರ್ತಾವೆ ಒಂದೊಂದು. ಅಂದರೆ ಈಗ ಆಲ್ಮೋಸ್ಟ್ ಯಾವುದು ಜವಾರಿ ಇಲ್ಲಲ್ರಿ, ಎಲ್ಲ ಹೈಬ್ರಿಡ್, ಎಲ್ಲವೂ ಎಣ್ಣೆ ಹೊಡೆದು ಎಲ್ಲ ತರಕಾರಿಗಳನ್ನ ಬೆಳಿತಾರೆ. ಸೊ ಹಾಗಾಗಿ ಕುದಿಸಿದ್ರೆ ಬೆಟರ್ ಅಂಥೇಳಿ ಅದನ್ನು ಒಂದು ಸೈಡ್ ಕುದಿಸ್ಕೊಂಡು ತಕ್ಕೋತೀನಿ. ಸೊ ಹಂಗೆ ಒಂದು ಸೈಡ್ ಸಾಂಬಾರು ಮಾಡ್ಕೊಳತ್ತೀನಿ ಮಧ್ಯಾಹ್ನ ಊಟಕ್ಕೆ. ನಿಮ್ಗೆ ಸೈಡ್ಗೆ ಆವಾಜ್ ಬರ್ತಿರ್ಬೇಕು, ಅದು ನನ್ನ ಮಗಳ ಆವಾಜ. ನಾನು ವಿಡಿಯೋ ಎಡಿಟಿಂಗ್ ಮಾಡುವಾಗ ಮುದ್ದಾಮ ಎದ್ದು ಕುಂದಿರ್ತಾಳೆ. ಸೊ ನಾನು ಬಾಜಿಗೆ ಈಗ ಮುಂಗ್ ದಾಲ್ ತಕ್ಕೊಂಡಿದ್ದೀನಿ. ಸೊ ಹಂಗೆ ಸ್ವಲ್ಪ ರೈಸ್ ಕೂಡ ಇಡ್ತೀನಿ ಒಂದು ಸೈಡ್ ರೈಸಿಗೆ ಇಟ್ಟು ಬಾಜಿಗೆ ಪ್ರಿಪೇರ್ ಮಾಡ್ಕೊತೀನಿ. ಸೊ ರೈಸ್ಗೆ ಹಾಕ್ಕೊಂಡು ನಾನು ಬಾಜಿಗೆ ಆಲ್ಮೋಸ್ಟ್ ಬೆಳ್ಳುಳ್ಳಿ ಭೀ ಹಾಕ್ತೀನಿ, ಈರುಳ್ಳಿ ಭೀ ಹಾಕ್ತೀನಿ. ಕೆಲವು ಜನ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾರೆ, ಇನ್ನು ಕೆಲವು ಜನ ಈರುಳ್ಳಿ ಒಗ್ಗರಣೆ ಹಾಕ್ತಾರೆ. ನಾನು ಎರಡೂ ಭೀ ಹಾಕ್ತೀನಿ. ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ತಕ್ಕೋತೀನಿ. ಸೊ ಸಾಂಬಾರಿಗೆ ಒಗ್ಗರಣೆ ಹಾಕಿ ನನ್ನ ಮಗಳು ಭಾಳ ಡಿಸ್ಟರ್ಬ್ ಮಾಡತ್ತಲ್ರಿ ಬಾಜುಕ ದಾಳಕ್ಕಿ. ಹಾಗೆ ಸುಮ್ಮ ಕುಂದ್ರಂಗಿಲ್ಲ, ನಾ ವಿಡಿಯೋ ಎಡಿಟ್ ಮಾಡುವಾಗ ಬಾಯಿ ಮಾಡ್ತಾಳೆ ನಾನು ನೋಡಿ. ಸೊ ಚಲೋ, ಈಗ ಬಾಜಿನ ಪ್ರಿಪೇರ್ ಮಾಡ್ಕೋತೀನಿ. ಬಾಜಿ ಒಗ್ಗರಣೆ ಕೊಡತ್ತೀನಿ. ಬಾಜಿಗೆ ನಾನು ಒಂದೊಂದು ಸಾರಿ ಖಾರ ಹಾಕ್ತೀನಿ, ಒಂದೊಂದು ಸಾರಿ ಹಾಕಂಗಿಲ್ಲ. ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು ಸಾರಿ ಕೊಟ್ಟಿ ಭೀ ಹಾಕ್ತೀನಿ, ಒಂದು ಸಾರಿ ಹೆಚ್ಚಿ ಭೀ ಹಾಕ್ತೀನಿ. ನೀವು ಯಾವ ಥರ ಮಾಡ್ತೀರಿ ಹೇಳ್ರಿ. ಸೊ ಬರ್ರಿ, ಈಗ ನಾನು ಬಾಜಿನ ಹಾಕ್ಕೊಳ್ತೀನಿ. ಬಾಜಿನ ಹಾಕ್ಕೊಂಡೆ. ನೆಕ್ಸ್ಟ್ ಅದ್ರ ಜೊತೆಗೆ ಮೂಂಗ್ ದಾಲ್ ಕೂಡ ಸೇರಿಸ್ತೀನಿ. ನಾವು ಜಾಸ್ತಿ ಮೂಂಗ್ ದಾಲ್ನೇ ಯೂಸ್ ಮಾಡೋದು. ಈಗ ನಾನು ಒಂದು ಸೈಡ್ ರೊಟ್ಟಿಗೆ ಹಿಟ್ಟು ನೀರು ಹಾಕೋತೀನಿ ಬಾಜಿ ಆಗೋದ್ರೊಳಗೆ. ಕೆಲವು ಜನ ಹಿಟ್ಟು ನೀರನ್ನು ಬೊಗಣಿ ಒಳಗೆ, ಅಂದರೆ ಪಾತ್ರೆ ಒಳಗೆ ಕುದಿ ನೀರಿಗೆ ಹಿಟ್ಟು ಹಾಕಿ ಕಳಿಸ್ಕೊಂಡು ಆಮೇಲೆ ರೊಟ್ಟಿ ಬಡಿತಾರೆ. ನಾನು ಹಾಗೆ ಮಾಡೋಂಗಿಲ್ಲ. ನಾನು ತವಿ ಒಳಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಅದನ್ನೇ ಕುದಿಸ್ಕೊಂಡು ಡೈರೆಕ್ಟ್ ಹಿಟ್ಟಿಗೆ ಹಾಕ್ಕೊಂಡು ಅದನ್ನು ಒಂದು 10 ನಿಮಿಷ ಬಿಡ್ತೀನಿ. ಕೆಲವು ಜನ ಏನು ಮಾಡ್ತಾರೆ, ಅದನ್ನು ಅಲ್ಲೇ ಬಾಯ್ಲ್ ಮಾಡ್ಕೋತಾರೆ, ಅಂದರೆ ಕುದಿಸ್ಕೋತಾರೆ ಗ್ಯಾಸಿನ ಮ್ಯಾಗ ಬೊಗಣಿ ಒಳಗೆ. ನೆಕ್ಸ್ಟ್ ಇದು ನನ್ನ ಮಗಳಿಗೆ ಬಾಳೆಹಣ್ಣು ಸ್ಪೂತಿ ಮಾಡತ್ತೀನಿ. ಅವಳಿಗೆ ತಿನ್ನಿಸಿ ಆಮೇಲೆ ನಾನು ರೊಟ್ಟಿ ಮಾಡ್ತೀನಿ. ಈಗ ನಾನು ರೊಟ್ಟಿ ಹಿಟ್ಟನ್ನ ಸಜ್ಜು ಮಾಡ್ಕೊಂಡಿನಿ. ಅಷ್ಟೊತ್ತಿಗೆ ನನ್ನ ಮಗಳಿಗೆ ಒಂದು ಜರ ಆಡಿಸಿ ಅಕ್ಕಿಗೆ ಊಟ ಮಾಡಿಸಿ ಆಮೇಲೆ ನಾನು ರೊಟ್ಟಿ ಮಾಡ್ತೀನಿ. ನೋಡಿರಿ, ಅಕ್ಕಿಗೆ ನಾನು ಟ್ರ್ಯಾಕ್ ತೊಗೊಂಬರ್ಬೇಕಂದ್ರೆ ಇಷ್ಟೆಲ್ಲ ಅಕ್ಕಿಗೆ ಆಡಿಸ್ಬೇಕು ನಾನು. ಇವಾಗ ಅಕ್ಕಿಗೆ ಅದು ಊಟ ಚಾಲು ಆಗೈತಿ, ಅಕ್ಕಿನ ಮಧ್ಯಾಹ್ನ ಊಟ ಇದು. ಸೊ ಅಕ್ಕಿ ಊಟ ಗೀಟ ಮಾಡಿ ಮಾಡ್ಕೊಳ್ಳೋದು ನಾನು ಕೆಲಸಕ್ಕೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.